ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ KBP ರೋಡು. ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀರಿ. ಸಾಕಷ್ಟು ಜನ ಯುವಕರು ಮತ್ತು ಯುವತಿ ತಾಲೂಕಲ್ಲಿ ಒಂದು 150ರಿಂದ 175 ಕಿಲೋಮೀಟರ್ ಕ್ಲಿಯರ್ ಮಾಡೋಕ್ಕೆಲ್ಲ ಪ್ಲಾನ್. ನಮ್ಮ ಪ್ರಧಾನಮಂತ್ರಿ ರೋಡ್ ಯೋಜನೆಯಿಂದ ಅಲ್ಲಿ ಕೂಡ ಒಂದು 75 ಕಿಲೋಮೀಟರ್, ಮೊನ್ನೆ ಜನ ಸರ್ಕಾರ ಅವರು ಕೂಡ ಒಂದು 60 ಕಿಲೋಮೀಟರ್ ಕೊಟ್ಟಿದ್ದಾರೆ. ಬಿಟ್ಟು 24 ಟೋಟಲ್ ಪ್ಯಾಕೇಜು, ಅದನ್ನು 4 ಕಡೆ ಡಿವೈಡ್ ಮಾಡಿದ್ದೀನಿ. ಸಾಯ್ನೂರು ರೋಡು, KBP ರೋಡು, ಅದು ಕುಂದೂರು ರೋಡು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು, ಅದು ಶ್ರೀನಿವಾಸಪುರ ರೋಡು ಕಂಪ್ಲೀಟ್ ಮಾಡಿಕೊಂಡು KGF ರೋಡ್ಗೆ ಇವತ್ತಿನ ಎಂಟ್ರಿ ಆಗಿದ್ದೀವಿ. ಸುಮಾರು 3 ಕಿಲೋಮೀಟ್ರ್ ಇಲ್ಲಿಂದ ಕಾಶಿಪುರಿಂದ ಅಪ್ ಟು ರಡ್ಡಳ್ಳಿವರೆಗೂ 3 ಕಿಲೋಮೀಟ್ರು ಏನು ರೋಡು ಹದಗೆಟ್ಟಿತ್ತು. ಅದನ್ನು ಇವತ್ತು ಚಾಲನೆ ಕೊಟ್ಟು ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ. ಇದಾದಮೇಲೆ ಮೈನ್ ರೋಡಿಂದ ನಮ್ಮ ಇದು ತನಕ ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ತದೆ. ತುಂಬ ಹದಗೆಟ್ಟಿತ್ತು. ಅದು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಏನು ಆಸೆ ಇತ್ತು. ಆ ಪ್ರಕಾರವಾಗಿ ಎಲ್ಲ ಲೈನೆಲ್ಲ ಕ್ಲಿಯರ್ ಮಾಡಿ, ರೋಡ್ಸ್ ಎಲ್ಲ ಕ್ಲಿಯರ್ ಮಾಡಿ, ಡ್ರೈನೇಜ್ ಎಲ್ಲ ಕ್ಲಿಯರ್ ಮಾಡಿ, ಮೂರೆಲ್ಲ ಕ್ಲಿಯರ್ ಮಾಡಿ ಇವಾಗ ಅದನ್ನು ಸ್ಟಾರ್ಟ್ ಆಗ್ತದೆ. ಇದು ಹೆಂಗೆ ಕಂಟಿನ್ಯೂ ಆಗ್ತದೆ. ಸೊ ಮೈನು ರಾಷ್ಟ್ರೀಯ ಹೆದ್ದಾರಿಯಿಂದ ಅಪ್ ಟು ಅಂಬೇಡ್ಕರ್ ಸ್ಟ್ಯಾಚ್ಯೂ ತನಕ ಕೂಡ ಅದು ರೋಡು ಕಂಟಿನ್ಯೂಟಿ ಆಗ್ತದೆ. ಸೊ ಇದರಿಂದ ಏನು ವಿಶೇಷ ಅನುದಾನದಲ್ಲಿ ಇವತ್ತಿನ ಏನು ರೋಡುಗಳು ಮೈನ್ ರೋಡಲ್ಲಿ ಹದಗೆಟ್ಟಿದ್ದಾವೆ ಅದನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನನಗೆ ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ KBP ರೋಡು. ಆಗಲೇ ಅದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಅದು ಪೂಜೆ ಮಾಡಿಕೊಟ್ಟಿದ್ದೀನಿ. ಅದೆಲ್ಲ ವರ್ಕೆಲ್ಲ ಕ್ಲೋಸ್ ಆಗಿದೆ, ಎಲ್ಲ ಐಟಮ್ ಬಂದಿದೆ. ಈ ಮಂತು 15ರಿಂದ ವರ್ಕು ಸ್ಟಾರ್ಟ್ ಆಗ್ತದೆ. ಖಂಡಿತವಾಗ್ಲೂ ನಿರೀಕ್ಷೆಗೆ ಮೀರಿ ಏನು ಇವತ್ತು ರೋಡ್ ಹದಗೆಟ್ಟಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀರಿ. ಸಾಕಷ್ಟು ಜನ ಯುವಕರು ಮತ್ತು ಯುವತಿಯರು, ಹಣ ಈ ಥರ ರೋಡ್ ಕೆಟ್ಟೋಗಿದ್ದಾರೆ. ಖಂಡಿತವಾಗ್ಲೂ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಒಂದೇ ಸಲ ಆಗದೆ ಇರ್ಬೋದು. ಕ್ರಮೇಣವಾಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಂದು 150ರಿಂದ 175 ಕಿಲೋಮೀಟರ್ ಕ್ಲಿಯರ್ ಮಾಡೋಕ್ಕೆಲ್ಲ ಪ್ಲಾನ್ ಹಾಕ್ಕೊಂಡಿದ್ದೀವಿ. ಸೊ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ರೋಡ್ ಯೋಜನೆಯಿಂದ ಅಲ್ಲಿ ಕೂಡ ಒಂದು 75 ಕಿಲೋಮೀಟರ್ ಬಂದಿದೆ. ಸ್ಟೇಟ್ ಹೈವೇಯಿಂದ ಕೂಡ ನಮ್ಮ ಮೊನ್ನೆ ಜನ ಸರ್ಕಾರ ಅವರು ಕೂಡ ಒಂದು 60 ಕಿಲೋಮೀಟರ್ ಕೊಟ್ಟಿದ್ದಾರೆ. ವಿಶೇಷ ಅನುದಾನ ಕೂಡ ಕೆಲವು ತಂದಿದ್ದೀನಿ. ಎಲ್ಲ ಕಂಪ್ಲೀಟಾಗಿ ಇನ್ನೊಂದು ವರ್ಷದ ಒಳಗಡೆ, ಇನ್ನೊಂದು 1 ವರ್ಷದೊಳಗಡೆ ಮುಳಬಾಗಿಲು ತಾಲೂಕಲ್ಲಿ ಏನೂ ಕೊರತೆ ಇಲ್ಲದಂಗೆ ರೋಡ್ಸು ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಈಗಾಗಲೇ ಫಾಸ್ಟ್ ನಡೀತದೆ. ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಪ್ರಶಂಸೆ ಕೊಟ್ಟು ಸ್ಪಂದಿಸಿದ್ರೆ ಅಂತ ನನಗೆ ಗೊತ್ತಿದೆ. ಖಂಡಿತವಾಗಿ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರ್ ಎಷ್ಟಿದೆ ಇದು ಅಮೌಂಟ್ ಎಷ್ಟು ಸರ್? ಟೋಟಲ್ ಪ್ಯಾಕೇಜ್ ಇದು ಬಂದ್ಬಿಟ್ಟು 24 ಟೋಟಲ್ ಪ್ಯಾಕೇಜು. ಅದನ್ನು 4 ಕಡೆ ಡಿವೈಡ್ ಮಾಡಿದ್ದೀನಿ. ಒಂದೇ ಕಡೆ ಆದರೆ ಕಷ್ಟ ಆಗುತ್ತೆ ಅಂತ ನಾನು 4 ಕಡೆ ಡಿವೈಡ್ ಮಾಡಿ ಶ್ರೀನಿವಾಸಪುರ ರೋಡು ಬೆಸ್ತನಹಳ್ಳಿಯಿಂದ ಅಪ್ ಟು ಇದು ತನಕ ಏನು ಹೊನಗನಹಳ್ಳಿ ತನಕ ಅದು ಎಷ್ಟು ತುಂಬ ಕೆಟ್ಟೋಗಿತ್ತು 6 ಕಿಲೋಮೀಟ್ರು, ಇಲ್ಲೊಂದು 3 ಕಿಲೋಮೀಟ್ರು. ಸೊ ಅದೊಂದು ನಿಮಗೆ ಲಾಸ್ಟು ಗೊತ್ತಿರಬೇಕು. ಇದರಿಂದ ಕನಸದಿಂದ ಅಪ್ ಟು ಕಡಬೂರದಿಂದ ಮತ್ತು ತಲ್ಲೂರು ತನಕ ಅದೊಂದು 3 ಕಿಲೋಮೀಟ್ರು. ಅದು ಪ್ಯಾಚಿನ 2 ಕಿಲೋಮೀಟ್ರ್ ಅದು ಕಂಟಿನ್ಯೂ ಕೊಟ್ಟಿದ್ದೀನಿ. ಅದಾದಮೇಲೆ ಪುಂಗ್ನೂರು ರೋಡಿಂದ ನಮ್ಮ ಏನು ಮಿಟ್ಟಿಯಿಂದ ಅಪ್ ಟು ಬಾರ್ಡರ್ ತನಕ ಅದನ್ನ 5 ಕಿಲೋಮೀಟ್ರು. ಒಡ್ಡಳ್ಳಿ ಗೇಟಿಂದ ಅಪ್ ಟು ಬೇವಳ್ಳಿ ಕ್ರಾಸ್ ಅದಾದಮೇಲೆ ಇಲ್ಲಿ ತನಕ ಏನು ಸಿದ್ದಳ್ಳಿ ತನಕ ಅದೊಂದು 4 ಕಿಲೋಮೀಟ್ರು. ಈಗಾಗಲೇ ಟೋಟಲ್ ಪ್ಯಾಕೇಜ್ ಮಾಡಿ 25 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ತೇವೆ. ಒಂದೇ ಕಡೆ ಮಾಡ್ರೆ ಕಂಪ್ಲೀಟ್ ಆಗುತ್ತೆ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಕ್ಲಿಯರ್ ಮಾಡಿ. 25 ಕಿಲೋಮೀಟರ್ ಟೋಟಲ್ ಎಷ್ಟು ಅಮೌಂಟ್ ಸರ್? 25 ಕಿಲೋಮೀಟರ್ ಸರ್, 24 ಕೋಟಿ. 24 ಕನಕಂದ್ರೆ ಇದು ಪ್ಯಾಚ್ ಅಲ್ಲ ಸರ್? ಪ್ಯಾಚ್ ಇದ್ದೋಗಿತ್ತು. ಅದು ಇನ್ನೊಂದು 2 ಕಿಲೋಮೀಟರ್ ಪ್ಯಾಚ್ ಇದ್ದೋಗಿದೆ. ಅದನ್ನು ಕಂಟಿನ್ಯೂಟ್ ಮಾಡೋಕ್ಕೆ ನಾನು ಪೂಜೆ ಮಾಡ್ತೀನಿ. ಡಾಬ್ಲೀಕರಣ ಪ್ಯಾಚ್. ಸೊ ಥ್ಯಾಂಕ್ ಯು. నేను ವಿಶೇಷ ಅರ್ಧ ಹಾಕಿ